ನಮ್ಮ ರಾಜ್ಯದ ಎಲ್ಲ ಸ್ಲಾಂಗ್ಗಳನ್ನು ಮಾಡಬೇಕು ಅನ್ನೋದೇ ನನ್ನೊಂದು ಸಣ್ಣ ಸ್ವಾರ್ಥ. ಒಂದು ಶೃಂಗಾರವಾದ ಒಂದು ಲವ್ ಸ್ಟೋರಿ ಇದೆ, ಅಲ್ಲೊಂದು ಸಣ್ಣದಾಗ ಒಂದು ಬದುಕು ಕಟ್ಕೋಬೇಕು ಅನ್ನೋ ಒಂದು ಆಸೆ ಇದೆ. ಸಿಕ್ಬಿಡುತ್ತಾ ಕನಸು, ಈಡೇರ್ಬಿಡುತ್ತಾ, ಸ್ಲಾಂಗ್ ಸಿಕ್ಬಿಡುತ್ತೆ ನಮಗೆ. ಯಾಕಂದ್ರೆ ನಾನು ನಾಟಕ ಮಾಡಿರೋದ್ರಿಂದ, ನನಗೆ ಎಲ್ಲ ಥರದ ಭಾಷೆ ನಾಟಕಗಳು ಮಾಡಿರೋದ್ರಿಂದ ಸ್ಲಾಂಗ್ ಸಿಗುತ್ತೆ. ಅಲ್ಲಿ ನಾಟಕ ಮಾಡ್ಬೇಕಾದ್ರೆ ನಾಟಕಕಾರ ಇರ್ತಾರೆ, ಕಂಬವ್ರು ಇರ್ತಾರೆ, ಕಾರ್ನಾಡ್ ಇರ್ತಾರೆ, ದೇವನೂರು ಮಹಾದೇವ್ ಇರ್ತಾರೆ, ಯಾರೋ ಅವ್ರದ್ದು ಗಟ್ಟಿಯಾದ ಕಥೆ ಇರುತ್ತೆ. ನಮ್ಮ ಸಿನಿಮಾಗೆ ಬಂದಾಗ ಅವ್ರಿಗೆ ಗೊತ್ತಿರಬೇಕಲ್ವ. ಈಗ ನನಗೆ ಇವ್ರು ಕಥೆ ಹೇಳ್ಬಿಟ್ರು, ಮೆಲ್ಲಕ್ಕೆ ಕೇಳಿದೆ ಎಷ್ಟು ಕೆಲಸ ಮಾಡಿದ್ದಾರೆ, ಏನು ಕಥೆ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ಇದೇ ಫೆಬ್ರವರಿ 16ಕ್ಕೆ ರಂಗಾಯಣ ರಘು ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಶಾಕಾಹಾರಿ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಇವತ್ತು ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೆಲ್ಲರ ನೆಚ್ಚಿನ ನಟ ರಂಗಾಯಣ ರಘು ಅವರೇ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಸರ್? ಫೈನ್, ಸೂಪರ್. ಸರ್, ನಾವು ಹವ್ಯಾಸಿ ರಂಗಭೂಮಿ ಕಲಾವಿದ್ರೆ, ಯಾರೇ ನಟರು ಬಂದ್ರು ಯಾವ ತಂಡ? ನಮ್ದು ಪಯಣ ಅಂತ, ಮತ್ತೆ ಫೋರ್ತ್ ವಾಲ್ ಥಿಯೇಟರ್ ಅಂತ ಒಂದೆರಡು ತಂಡ ಕೆಲಸ ಮಾಡ್ತೀವಿ. ನಮ್ಮೆಲ್ರಿಗೂ ಏನೋ ಪ್ರಸ್ತುತ ಇರೋವಂಥ ನಟರಲ್ಲಿ ಯಾರನ್ನಾರು ಒಬ್ರು ಸ್ಟಡಿ ಮಾಡಬೇಕು ಒಂದಷ್ಟು ಜನನ ಅಂತಂದ್ರೆ ಅದ್ರಲ್ಲಿ ಮೊದಲಿಗರು ನೀವೇ ಆಗಿತ್ತು. ಏನಪ್ಪ ಇವ್ರು ಹೀಗೆ ನಟಿಸ್ತಾರೆ, ಯಾವ ರೀತಿ ನಟ ಸಹಜವಾಗಿ ಅಭಿನಯ ಮಾಡ್ತಾ ಇದ್ದಾರೆ, ಅದೊಂದು ಎಫರ್ಟ್ ಆಗ್ತಾ ಇದ್ದಾರೆ ಅಂತಲೂ ಅನ್ಸೋದಿಲ್ಲ ಅಂತ. ಸೊ ಹಾಗಾಗಿ ಕೇಳ್ತೀನಿ, ನಿಮಗೆ ಈ ಶಾಕಾಹಾರಿಗೆ ಬರೋಣ. ಎಲ್ಲೋ ಶಿವಮೊಗ್ಗದಲ್ಲಿ ಒಂದು ಪ್ರಾಂತ್ಯದಲ್ಲಿ ನಡೆಯುವಂಥ ಒಂದು ಕತೆ, ನಿರ್ದೇಶಕರು ಬರ್ತಾರೆ, ನಿಮಗೆ ಕತೆ ಹೇಳ್ತಾರೆ, ನೀವು ಮೆಚ್ಕೊತೀರ ಆಗುತ್ತೆ. ಆ ಪಾತ್ರನ ಸ್ಟಡಿ ಮಾಡೋದಕ್ಕೆ ಸರ್ ನೀವು ಅಲ್ಲಿ ಜಾಗಕ್ಕೆ ಹೋಗಿ ಅಥವಾ ಅಲ್ಲಿ ಜನರನ್ನ ನೋಡಿ ಇದು ಮಾಡ್ತೀರಾ, ಅಥವಾ ನಿರ್ದೇಶಕರು ನಿಮ್ಗೆ ಏನು ಕಟ್ಕೊಟ್ಟಿರ್ತಾರೆ ಪಾತ್ರ ಅದರದಲ್ಲೇ ಆಕ್ಟ್ ಮಾಡೋದಕ್ಕೆ ಹೋಗ್ತೀರಾ? ಹೇಗೆ ನಿಮ್ಮ ಪ್ರಿಪ್ರೇಷನ್ ಇರುತ್ತೆ ಅಂತ ಕ್ಯೂರಿಯಾಸಿಟಿ? ಏನಿಲ್ಲ, ಈಗ ಅವ್ರನ್ನ ಫಸ್ಟ್ ಕೇಳಿದಾಗ ನಾನು ತೀರ್ಥಹಳ್ಳಿಯವನೇ ಅಂತಂದು, ಹಾಗಾಗಿ ನಿಮಗೆ ಭಾಷೆ ಸಲೀಸಾಯಿತು. ಹೌದಲ್ಲ, ಅವ್ರಿಗೆ ಭಾಷೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಕತೆ ಯಾವುದ್ರಲ್ಲಿ ಮಾಡ್ತೀರಾ, ಎಲ್ಲಿ ಯಾವ ಪ್ರಾಂತ್ಯಕ್ಕೆ? ತೀರ್ಥಹಳ್ಳಿಯಲ್ಲಿ ಮಾಡ್ತೀರಾ, ಸಂತೋಷ. ಹಂಗಾರೆ ಭಾಷೆ ತೀರ್ಥಹಳ್ಳಿದೇ ಬಳಸ್ತೀರಾ? ಹೌದು ಸರ್, ಅದೇ ಬಳಸ್ತೀವಿ ಅಂತ. ಭಾಷೆ ನಿಮ್ಗೆ ಗೊತ್ತಿದೆಯಾ? ಗೊತ್ತಿದೆ. ಪದಗಳು ಗೊತ್ತಿದ್ದಾವೆ. ಹಾಗಿದ್ದಾಗ ನಿಮ್ಗೆ ಅಲ್ಲಿ ಒಂದು 50% ಸಾಲ್ವ್ ಆಯ್ತಲ್ಲ. ಇನ್ನು ಆ ಕತೆ ಹೇಳಿದ ಪ್ರಕಾರವಾಗಿ ನನ್ನ ಪಾತ್ರದ ಜೊತೆ ಇರಬೇಕಷ್ಟೆ. ಅದು ಎಲ್ಲವನ್ನೂ ವ್ಯಕ್ತಪಡಿಸೋವಂಥ ಪಾತ್ರ ಅಲ್ಲ. ಬಂದಿದ್ದು, ಹೋಗಿದ್ದು, ನಿಂತ್ಕೊಂಡಿದ್ದು, ನೋಡಿದ್ದು, ಮಾಡಿದ್ದು ಎಲ್ಲವನ್ನೂ ಅದು ವ್ಯಕ್ತಪಡಿಸೋದಂತಲ್ಲ. ಎಲ್ಲೋ ಒಳಗಿಟ್ಕೊಂಡು ಸ್ವಲ್ಪ ಪ್ರಶಾಂತವಾಗಿರುವಂಥ ಪಾತ್ರ ಅದು. ಹಾಗಾಗಿ ನನಗೆ ಅದು ಖುಷಿ ಆಯಿತು. ಹಾಗಾಗಿ ನನ್ನ ಪ್ರಿಪ್ರೇಷನ್ಸ್ ಏನಿದ್ರು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಡಿದ್ದು ನಾನು. ಹೌದು, ಅದು ಸುಮಾರು ಕತೆ ಹೇಳಿ ಒಂದು 3 ತಿಂಗಳಾದಮೇಲೆ ಶುರುವಾಯಿತು. ಅವರು ಸುಮಾರು 1.5 ವರ್ಷ 2 ವರ್ಷ ಅದ್ರ ಬಗ್ಗೆ ಕತೆ ತುಂಬ ಸ್ಟಡಿ ಮಾಡಿದ್ದಾರೆ, ಮಾಡಿದ್ರು. ಇದು ಈಗಾಗಲೇ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ವೈಲೆನ್ಸ್ ಇರೋದು, ಬರೀ ವೈಲೆನ್ಸೇ ಇಲ್ಲ, ಅದಕ್ಕೊಂದು ಶೃಂಗಾರವಾದ ಒಂದು ಲವ್ ಸ್ಟೋರಿ ಇದೆ. ಅಲ್ಲೊಂದು ಸಣ್ಣದಾಗ ಒಂದು ಬದುಕು ಕಟ್ಕೋಬೇಕು ಅನ್ನೋ ಒಂದು ಆಸೆ ಇದೆ. ಅವನು ನಾಟಕದವನು, ಈ ಥರದ್ದು ಏನೋ ಕನಸುಗಳಿರ್ತವೆ. ಈ ಕನಸುಗಳಲ್ಲಿ ಸಿಕ್ಬಿಡುತ್ತಾ ಕನಸು, ಈಡೇರ್ಬಿಡುತ್ತಾ. ಅದನ್ನು ಏನೋ ಒಂದು ಘಟನೆ ಆಗಿರುತ್ತೆ, ಒಂದು ಕೃತ್ಯ, ಒಂದು ಕೆಟ್ಟ ಕತೆ, ಆದರೆ ಬಚಾವಾಗ್ತಾನ? ಆಗಲ್ವಾ? ತಪ್ಪಿಸ್ಕೊಂಡ್ಬಿಡ್ತಾನ? ಏನಾಗ್ತಾನೆ? ಇವೆಲ್ಲನೂ ಇತ್ತು, ಎಲ್ಲ ಅಂಶಗಳು ಇತ್ತು. ಬರೀ ಸುಮ್ಮನೆ ಕ್ರೈಮ್ ಅಂತಲ್ಲ. ಆಮೇಲೆ ನಾವು ಕ್ರೈಮ್ಗೋಸ್ಕರ, ಸಿನಿಮಾಗೋಸ್ಕರ ಕ್ರೈಮ್ ಆಗಿರೋದಲ್ಲ, ಕಥೆಯಲ್ಲೇ ಹಂಗಿದೆ. ಅವನಿಗೆ ಸಂದರ್ಭಗಳು ಬಂದ್ಬಿಡ್ತಾವೆ ಆ ಥರದ್ದು. ಇವೆಲ್ಲ ಅಂಶಗಳಿದ್ದಾಗ ಅದು ಹೌದಲ್ವಾ. ಈಗ ನಾನು ಪಾತ್ರದ ಜೊತೆ ಇರಬೇಕು, ಪಾತ್ರದ ಜೊತೆ ಬದುಕಬೇಕು, ಯಾವುದೇ ಥರದಲ್ಲ ಅಲಂಕಾರ ಮಾಡ್ಕೊಳ್ಳೋಂಗಿಲ್ಲ ಇಲ್ಲಿ. ಹಾಗಾಗಿ ನನಗೆ ಈ ಕಥೆ ಇಷ್ಟ ಆಯಿತು. ಅದನ್ನು ಆಯಿತು, ನಾನು ಫಸ್ಟ್ ಹೇಳಿದ್ದು ಎಲ್ಲಿ ಮಾಡ್ತೀರಾ ಅಂತಂದಾಗ ನಾನು ತೀರ್ಥಹಳ್ಳಿಯಲ್ಲೇ ಮಾಡ್ತೀನಿ. ಗುಡ್. ಮತ್ತು ಅದು ಕಾಂಪ್ರಮೈಸ್ ಆಗಿಲ್ಲ ಮಾಡೋದು, ಅದು ಸರಿ ಹೋಗಲ್ವಲ್ಲ. ನಾನು ಯಾಕೆ ಕೇಳಿದೆ ಸರ್, ಎಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕದ ಪಾತ್ರ ಮಾಡ್ತೀರಾ, ಕರಾವಳಿ ಭಾಗದ ಮಾಡ್ತೀರಾ, ಮಂಡ್ಯದ ಮಾಡ್ತೀರಾ, ಎಲ್ಲವೂ ಸಲೀಸಾಗಿ ಮಾಡ್ತೀರಾ, ಅಲ್ಲಿಯವರೇ ಅನ್ನೋ ರೀತಿ ನಿಭಾಯಿಸ್ತೀರಾ ಪಾತ್ರನ. ಸೊ ಹಾಗಾಗಿ ಕೇಳಿದೆ, ಅಲ್ಲಿ ಹೋಗಿ ನೀವು ಸ್ಟಡಿ ಮಾಡೋದು ಉಂಟಾ? ಅದೇ, ಯಾರೋ ಒಬ್ರು ಸಿಗ್ಬೇಕು ಅವ್ರಿಗೆ. ಸ್ಲಾಂಗ್ ಸಿಕ್ಬಿಡುತ್ತೆ ನಮಗೆ. ಯಾಕಂದ್ರೆ ನಾಟಕ ಮಾಡಿರೋದ್ರಿಂದ, ನನಗೆ ಎಲ್ಲ ಥರದ ಭಾಷೆ ನಾಟಕಗಳು ಮಾಡಿರೋದ್ರಿಂದ ಸ್ಲಾಂಗ್ ಸಿಗುತ್ತೆ. ಅಲ್ಲಿ ನಾಟಕ ಮಾಡ್ಬೇಕಾದ್ರೆ ನಾಟಕಕಾರ ಇರ್ತಾರೆ, ಕಂಬವ್ರು ಇರ್ತಾರೆ, ಕಾರ್ನಾಡ್ ಇರ್ತಾರೆ, ಮತ್ತು ಇನ್ನೊಬ್ಬರು ಯಾರಪ್ಪ, ನಮ್ಮ ದೇವನೂರು ಮಹಾದೇವ್ ಇರ್ತಾರೆ, ಯಾರೋ ಅವ್ರದ್ದು ಗಟ್ಟಿಯಾದ ಕಥೆ ಇರುತ್ತೆ. ನಮ್ಮ ಸಿನಿಮಾಗೆ ಬಂದಾಗ ಅವ್ರಿಗೆ ಗೊತ್ತಿರಬೇಕಲ್ವ. ಅದು ನಂದು ಇನ್ನೊಂದು ಸ್ವಾರ್ಥ ಏನಪ್ಪ ಅಂತಂದರೆ, ನಮ್ಮ ರಾಜ್ಯದ ಎಲ್ಲ ಸ್ಲಾಂಗ್ಗಳನ್ನು ಮಾಡಬೇಕು ಅನ್ನೋದೇ ನನ್ನೊಂದು ಸಣ್ಣ ಸ್ವಾರ್ಥ. ಹಾಗಾಗಿ ಅದು ಬಂತು ಅಂದರೆ ನನಗೆ ಖುಷಿ ಆಗುತ್ತೆ. ಇದೊಂದು ಭಾಷೆ ಬಳಸ್ಬೋದಲ್ವಾ, ಮಾಡ್ಬೋದಲ್ವಾ. ಕತೆ ಎಲ್ಲ ಕಡೆಗಿದೆ, ಎಲ್ಲಿಲ್ಲ ಕತೆ ಇದೆ. ಪ್ರತಿಯೊಂದು ಮನೇಲಿ ಒಂದು ಕತೆ ಆಗುತ್ತೆ, ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕತೆ ಆಗುತ್ತೆ, ಒಂದು ಹಳ್ಳಿಲಿ ಕತೆ ಆಗುತ್ತೆ, ತಾಲೂಕಲ್ಲಾಗುತ್ತೆ, ಜಿಲ್ಲೆಲಾಗುತ್ತೆ. ಬರೀ ದೊಡ್ಡ ನಗರದಲ್ಲೇ ಕತೆ ಇರೋಲ್ಲ. ಬರೀ ನಗರ ಜೀವನದಲ್ಲಿ ಮಾತ್ರ ಕತೆಗಳು ಹುಟ್ಟಲ್ಲ, ಹಳ್ಳಿಲೂ ಹುಟ್ಟವೆ, ನಿರ್ಜನವಾದ ಪ್ರದೇಶದಲ್ಲಿ ಹುಟ್ಟುತ್ತೆ. ಆ ಥರದಲ್ಲಿ ಒಂದು ಪ್ರಾಂತ್ಯದಲ್ಲಿ ಹುಟ್ಟು ಕತೆ ಇದು. ಆ ದೃಷ್ಟಿಯಿಂದ ಇದೆಲ್ಲನೂ ನಿಮ್ಗೆ ಅದೆಲ್ಲ ಗೊತ್ತಿದ್ರೆ ನನಗೆ ಅನುಕೂಲ ಆಗುತ್ತಪ್ಪ, ಮಾಡೋಣ ಅಂಥೇಳಿ ಮಾಡಿದ್ದು. ಸರ್, ಈಗ ನಿರ್ದೇಶಕರು ಸಂದೀಪ್ ಅವರು ಮೊದಲನೇ ಚಿತ್ರ, ಹಿಂದೆ ಏನೋ ಚಿತ್ರ ಮಾಡಿದರೆ ಅವ್ರ ಕೆಲಸ ಹೇಗಿರುತ್ತೆ ಅಂತ ನಾವು ನೋಡಿರ್ತಿದ್ವಿ. ನೀವು 100 ಸಿನಿಮಾ ಮಾಡಿದ್ದೀರಾ. ನಿಮಗೆ ಯಾರೋ ಒಬ್ಬರು ನಿರ್ದೇಶಕರು
ಇನ್ಯಾರೋ ಫಿಲ್ಮ್ ಮೇಕರು ಬಂದು ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ನಿಮ್ಗೊಂದು ಗೇಜ್ ಸಿಕ್ಬಿಡುತ್ತೆ. ಹೌದಪ್ಪ ಇವ್ರಿಗೆ ಇಷ್ಟು ಮಟ್ಟಿಗೆ ಗೊತ್ತು ತಿಳ್ಕೊಂಡಿದ್ದಾರೆ ಹೇಗೆ ಅಂತ. ಆದ್ರೂ ಎಲ್ಲೋ ಹೊಸಬ್ರು ಒಂದು ಒಳ್ಳೆ ಕಥೆನೇ ತೊಗೊಂಬಂದ್ರು, ಒಂದು ಒಳ್ಳೆ ಪಾತ್ರ ಜೊತೆಗೆ ಬಂದರೂ ಕೂಡ ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋ ಅಂಜಿಕೆ ನಿಮ್ಮಲ್ಲಿ ಇರುತ್ತಾ? ಇದ್ರೆ ಅದನ್ನ ಹೇಗೆ ಬಗೆಹರಿಸ್ಕೋತೀರಾ ಅಂತ? ಇರುತ್ತೆ. ಈಗ ನನಗೆ ಇವ್ರು ಕತೆ ಹೇಳ್ಬಿಟ್ರು, ಮೆಲ್ಲಕ್ಕೆ ಕೇಳಿದೆ ಎಷ್ಟು ಕೆಲಸ ಮಾಡಿದ್ದಾರೆ, ಏನು ಕತೆ ಅಂತ. ಕತೆ ಕೇಳಿದ ಮೇಲೆ ಅವ್ರಿಗೆ ಯಾವುದೇ ಥರದ ಸಿನಿಮಾಕ್ಕೆ ಬೇರೆ ಸಿನಿಮಾಗಳಿಗೆ ಪ್ರಭಾವ ಬೀರದೆ ಇದು ನಾನೇ ಸ್ವಂತ ಮಾಡಬೇಕು, ನನ್ನ ಕತೆ ಆಗಬೇಕು, ನನ್ನದೇ ಆಗಬೇಕು. ಇವ್ರಿಗೆ ಕತೆ ಯಾರು ಹೇಳಿದ್ರು ಅದನ್ನು ಇವರು ಯೋಚನೆ ಮಾಡಿದ್ದಾರೆ ಇದನ್ನು ಕತೆ ಅಂತ ಅನಿಸ್ಬೇಕು. ಯಾವುದೋ ಸಿನಿಮಾಗಳ ಮೂಲಕ ತೊಗೊಂಡು ಕತೆ ಅಲ್ಲ ಇದು. ಹಂಗಾಗಿ ಒಂದು ಭಯ ಅಂತೂ ಇತ್ತೇ ಇತ್ತು ನನಗೆ. ಹೋಗಿ ಆಮೇಲೆ ನನಗೆ ಕೆಸರಲ್ಲಿ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ. ಅದಂಗೆ ಆಗಲಿಲ್ಲ. ಫ್ರಮ್ ದ ಡೇ ಒನ್ನೇ ನನಗೆ ಗೊತ್ತಾಯಿತು ಅವ್ರದ್ದೆಲ್ಲನೂ. ಅದಕ್ಕೆ ಈಗೊಂದು ತೀರ್ಥಹಳ್ಳಿ ಅಲ್ಲಿ ನಿಮ್ಗೆ ಗೊತ್ತು, ನಿತ್ಯ ಹರಿದ್ವರ್ಣ ಕಾಡು, ಮರಗಳು ಬೃಹತ್ ಮರಗಳಿರ್ತವೆ. ಅದಕ್ಕೆ ಗೊಬ್ಬರ ಹಾಕಿರಲ್ಲ, ಏನಿಲ್ಲ, ಹಂಗೆ ಬೆಳೆದಿರ್ತವೆ ಅವು. ಪ್ರಕೃತಿ ಅದೇ ಸೂಚನೆ ಕೊಡುತ್ತೆ. ಮೇಲೆ ನೋಡ್ದ ನಾನು ನನ್ನ ಪಾಡಕ್ಕೆ ಬಿಟ್ಟರೆ ನಾನು ಚೆನ್ನಾಗಿ ಬೆಳಿತೀನಿ ಅಂತ ಪ್ರಕೃತಿ ಹಂಗೆ ಸೂಚನೆ ಕೊಡುತ್ತೆ. ಅದ್ರ ಮಧ್ಯೆ ಅಲ್ಲಿಂದು ಹೋಟ್ಲಿರುತ್ತೆ. ಆ ಹೋಟ್ಲ್ ಹೆಂಗಿರುತ್ತೆ, ಅಲ್ಲಿಗೆ ತಕ್ಕನಂಗೆ ಇರುತ್ತೆ ಅದು ಹೋಟ್ಲು. ಅದು ನೀವು ಕ್ರಿಯೇಟ್ ಮಾಡಿದ್ದಾರೆ ಅದೊಂದು ಬಸ್ ಸ್ಟ್ಯಾಂಡು. ಈ ಒಂದು ಆವರಣ ಸೃಷ್ಟಿ ಮಾಡೋದು ಇದೆಯಲ್ಲ, ಅವಾಗ ಖುಷಿ ಆಗುತ್ತಲ್ವ. ನಾನು ಅವಾಗ ಊರಿನವನು ಆಗ್ತೀನಿ. ನನಗೊಂದು 40 ವರ್ಷದಲ್ಲಿ ಬದುಕಿದ್ದೀನಿ ಅಂತಂದರೆ ನನಗದ್ರ ಅನುಭವ ಬೇಕಲ್ವ. ನನಗೆ ಒಂದು 40 ವರ್ಷದ ಅನುಭವ ನನಗೆ ಅದೆಲ್ಲ ಕಟ್ಕೊಟ್ರು ನನಗೆ. ಅಲ್ಲೇ ಅಭಿನಯಿಸೋಕೆ ಸಲೀಸಾಗ್ಬಿಡುತ್ತಲ್ವಾ. ಹೌದು ಸರ್. ಈಗ ನಿರ್ದೇಶಕರ ಮೇಲೆ ಒಂದು ನಂಬಿಕೆ ಇಟ್ಟು ಈ ಚಿತ್ರಕ್ಕೆ ನೀವು ಮಾಡ್ತೀರಾ. ನಂತರ ಅವರು ನಿಮಗೆ ನರೇಶನ್ ಕೊಟ್ಟಿದ್ದಕ್ಕೂ ಇವತ್ತು ಔಟ್ಪುಟ್ ನೋಡಿದ್ದಕ್ಕೂ ಎಷ್ಟು ಮಟ್ಟಿಗೆ ಅವ್ರಿಗೆ ಸಾಧಿಸಿದ್ದಾರೆ ಅಂತ ಅನ್ಸುತ್ತೆ? ಫಸ್ಟ್ಗೆ ನಾನು ನೋಡಿಪ್ಪ, ನಾನು ಸಿನಿಮಾಗಿಂತ ಮುಂಚೆ ಮಾತಾಡೋದು ಬೇಡ, ಕೆಲಸ ಮಾಡಿಬಿಟ್ಟು ಮಾತಾಡೋಣ ಅಂತ ಹೇಳಿದೆ. ಈ ಕೆಲಸ ಎಲ್ಲ ಮಾಡಿ ಡಬ್ಬಿಂಗ್ ಮಾಡಿ ಒಂದು ಜಲಕ್ನ ಸಣ್ಣದಾಗಿ ಟ್ರೈಲರು ಬಿಟ್ಟಿದ್ದಾರೆ. ಟ್ರೈಲರು ಅದನ್ನು ನೋಡಿದ್ಮೇಲೆ ನನಗೆ ಹೌದು ಇವರೆಲ್ಲರೂ ಈಗ ನಿಮಗೆ ಆ ಕೆಲಸಕ್ಕೆ ದೋಷ ಇಲ್ಲ, ಕಲಿಬೇಕು ಅನ್ನೋದಕ್ಕೆ. ಅವ್ರಿಗೆ ಆ ದಾರಿಲಿ ಇದ್ದಾರೆ, ಕಲಿಯೋ ದಾರಿ. ನಾನು ಕಲಿತಾ ಇದ್ದೀನಿ. ನಾನು ಪ್ರತಿನಿತ್ಯ ಕಲಿಯೋದೆ. ಒಂದು ದಿವಸ ಕಲ್ತ್ಬಿಟ್ಟು ಸುಮ್ಮನೆ ಆಗೋದಿಲ್ಲ, ನಿತ್ಯವೂ ಕಲಿಬೇಕು ನಾನು. ಅವರು ಅದೇ ಪ್ರೋಸೆಸ್ಸಲ್ಲಿದ್ದಾರೆ. ಆ ಕಲಿಕೆ ಅನ್ನೋದು ಇದೆಯಲ್ಲ, ಅದು ಬಿಟ್ಟಿಲ್ಲ. ಹೀಗಾಗಿ ಇದಕ್ಕೆ ತಯಾರಿ ಮಾಡಿದ್ದಾಗ್ಬೋದು, ನಾವು ಕಂಪ್ಲೀಟ್ ಮಾಡಿದ್ದು. ಡಬ್ಬಿಂಗಲ್ಲೇ ನನಗೊಂಥರ ಬೇರೆ ಥರ ಸಿನಿಮಾ ಅಂತ ಅನ್ನಿಸ್ತು ನನಗೆ. ಡಬ್ಬಿಂಗ್ ಮಾಡಬೇಕಾದ್ರೆ ಇದೊಂಥರ ಬೇರೆ ಥರ ಇಂಟೆನ್ಸಿವ್ ಆಗಿರೋ ಸಿನಿಮಾ ಇದು. ಇದಕ್ಕೊಂದು ತೀವ್ರತೆ ಇದೆ ಇದಕ್ಕೆ ಸಿನಿಮಾಗೆ ಅಂತ. ಅದು ಆಗ ತಿರ್ಗಿ ಅದಕ್ಕೆ ಮ್ಯೂಸಿಕ್ಕಿನ ಒಂದು ಕ್ಯಾರೆಕ್ಟ್ರು. ಮ್ಯೂಸಿಕ್ ಆ್ಯಡ್ ಆದಮೇಲೆ ನಮಗಿನ್ನೂ ನಿಮಗೆ ರೆಸ್ಪಾನ್ಸ್ ನೋಡ್ತಿದ್ದೀವಲ್ಲ ನಾವೇ, ಅದು ಖುಷಿ ಆಗುತ್ತೆ. ಸರ್, ಆ ಟ್ರೈಲರಲ್ಲಿ ಒಂದು ಶೇಡ್ನ ತೋರಿಸ್ತಾರೆ, ಬಟ್ಟೆಗಳನ್ನ ಹಾಕ್ತೀನಿ ನಾನು ಅಂತ ನೀವು ಒಂದು ವೇಷ ಹಾಕ್ಕೊಂಡು ಬರೋವಂಥದ್ದು. ಅದ್ರ ಸಿನಿಮಾ ಬಗ್ಗೆ ನೀವು ಜಾಸ್ತಿ ಬಿಟ್ಕೊಡೋದಿಲ್ಲ ಅಂತ ಗೊತ್ತು, ಆದ್ರೆ ನಂಗೊಂದು ಕ್ಯೂರಿಯಾಸಿಟಿ, ಈ ಭಟ್ರಿಗೂ ಈ ಕಲೆಗೂ ಹೇಗೆ ನೆನಪಿತ್ತು ಅದ್ರ? ಈ ನಿಮ್ಗೆ ಆಕಾಶ ನೋಡೋಕ್ಕೆ ನುಗ್ಲೇನಲ್ವಲ್ಲ. ಯಾರು ರಂಗಭೂಮಿಗೆ ಈ ನಾಟಕ ಮಾಡೋದಕ್ಕೆ ಯಾರು ಬೇಕಾದ್ರೂ ಬರ್ಬೋದು. ರೈತನಾಗಿ ಬರ್ಬೋದು, ಡಾಕ್ಟ್ರು ಬರ್ಬೋದು, ಇಂಜಿನಿಯರ್ಸ್ ಬರ್ಬೋದು, ಅಡುಗೆ ಭಟ್ಟ ಬರ್ಬೋದು, ಕೂಲಿಕಾರ್ ಬರ್ಬೋದು, ಇನ್ನೂ ಯಾರು ಸಣ್ಣದಾಗ ಪೇಪರ್ ಹಾಕೊಂಡು ಹುಡುಗನ ಬಂದು ನಾಟಕ ಕಲಿಬೇಕು ಅಂತ ಬರೀ ಯಾರು ಬೇಕಾದ್ರೂ ಬರ್ಬೋದು. ಸೊ ಅದರಲ್ಲಿ ನೀವು ರಂಗಭೂಮಿ ಕಲಾವಿದನು? ಹೌದು, ನಾನು ರಂಗಭೂಮಿ ನಾನು ಪರ್ಟಿಕ್ಯುಲರ್. ಅದಕ್ಕೆ ನನಗೊಂದು ಸಾಧಕ್ಕೆ ನಾನು ನಾಟಕ ಮಾಡ್ತಿರ್ತೀನಿ. ಒಂದಷ್ಟು ಕುಣಿತ ನನಗೆ ಅಭ್ಯಾಸ. ಇದೊಂಥರ ಸುಂದರವಾದ ಕನಸು. ಒಂದು ಸಣ್ಣದಾಗಿ ಯಾವುದನ್ನ ಒಂದು ಬದುಕು ಕಟ್ಕೊಳ್ಳೋಣ ಅಂತ ಒಂದು ಲವ್ ಮಾಡ್ತೀನಿ. ಅದು ಈಡೇರುತ್ತಾ ಇಲ್ಲವಾ, ಸಿಗುತ್ತಾ, ಏನೇನಾಗುತ್ತೆ, ಇದೇ ಚಿತ್ರಣ. ಸರ್, ಈಗ ಜೊತೆಗೆ ನಾನು ದೇಶಪಾಂಡೆ ಸರ್ ಜೊತೆ ಮೊದಲನೇದಾಗಿ ನೀವು ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ಮೊದಲನೇ ಚಿತ್ರ ಹರಿಣಿ ಮೇಡಮ್ ಅವರಿದ್ರು. ಅವ್ರುಗಳನ್ನೆಲ್ಲ ಮಾತಾಡಿಸ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಸರ್ ಹಿಂಗೆ ಟೇಕು ಹೋದ ತಕ್ಷಣ ಮಾಡಿದ್ರು, ಅಯ್ಯೋ ಹೀಗೆ ಮಾಡಿಬಿಟ್ರೆ, ಈಗ ಮಾಡಿದರೆ ನಾವು ಈಗ ವರ್ಕೌಟ್ ಮಾಡ್ಬೋದಾಗಿತ್ತಲ್ಲ ಅಂತ. ಸೊ ಒಂದು ಸೀನ್ ಹೋಗೋದಕ್ಕಿಂತ ಮುಂಚೆ ನೀವು ಸಾನಟ್ರ ಜೊತೆ ಡಿಸ್ಕಸ್ ಮಾಡಿ, ಇಲ್ಲ ಈ ರೀತಿ ಮಾಡೋಣ ಅಂತ ಮಾಡ್ತೀರಾ, ಅಥವಾ ಅವ್ರ ಪ್ರಿಪ್ರೇಷನ್, ಅವ್ರದ್ದು ನಿರ್ದೇಶಕರು ಏನು ಹೇಳ್ತಾರೆ ಅಷ್ಟನ್ನು ಮಾತ್ರ ಕೊಡೋದಾ, ಹೇಗೆ ಹೋಗುತ್ತೆ ಅಂತ? ಅಬ್ಸರ್ವ್ ಅಂತೂ ಮಾಡೇ ಮಾಡ್ತೀವಿ, ಏನು ಮಾಡ್ತಾರೆ ಮಾಡ್ತಾರೆ ಅಂತ. ಅವರು ಅದಕ್ಕೆ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಕೊನೆಗೂ ನಿಮಗೆ ಸೀನ್ ಚೆನ್ನಾಗಬೇಕು. ಯಾರು ಒಬ್ಬರು ಚೆನ್ನಾಗಿ ಮಾಡೋದಲ್ಲ, ಸೀನ್ ಚೆನ್ನಾಗಬೇಕು. ಆ ಸೀನ್ ಚೆನ್ನಾಗಬೇಕಂದ್ರೆ ಅದೊಂದು ಸಣ್ಣದಾಗಿರುತ್ತೆ. ಅವ್ರ ನಡವಳಿಕೆ ಏನು, ನಮ್ಮ ನಡವಳಿಕೆ ಏನು, ಅವ್ರು ಹೆಂಗೆ ಬರಬೇಕು, ಹೆಂಗೆ ಹೋಗ್ಬೇಕು ಅಂತ. ಅದಕ್ಕೆ ಅವರು ತಯಾರಿ ಮಾಡ್ಕೊಂಡು ಬಂದಾಗ ಇವರು ತಯಾರಾಗಿದ್ದಾರೆ ಅಂತ ಅನಿಸ್ತದೆ. ಎಲ್ಲರೂ ತಯಾರು. ಸುಜಯ್ ಶಾಸ್ತ್ರಿ ಆಗ್ಬೋದು, ಗೋಪಾಲ್ ದೇಶಪಾಂಡೆ ಆಗ್ಬೋದು, ಆಮೇಲಿಂದ ನನ್ನ ಜೊತೆಗೆ ನನಗೊಂದು ಲವ್ ಪೇರ್ ಆಗಿ ಬರೋಂಥ ನಮ್ಮ ಇವರಾಗ್ಬೋದು. ಎಲ್ಲರಿಗೂ ಒಂಥರ ಪ್ರಿಪೇರ್ ಆಗಿ ಬರ್ತಾರೆ. ಎಲ್ಲನೂ ಆ ಪ್ರಿಪೇರ್ ಆಗಿ ಬರೋದು ಭಾಳ ಖುಷಿ ಆಗುತ್ತಲ್ಲ. ಎಲ್ಲರೂ ಯೋಚನೆ ಮಾಡ್ಕೊಂಡು ಬಂದು ಕೆಲಸ ಮಾಡೋದು ಕೊನೆಗೆ ಸೀನ್ಗೆ, ಸಿನಿಮಾಗೆ ಅದು ಸೇರ್ಕೊಳ್ಳುತ್ತೆ ಅಂದರೆ ಅದನ್ನು ನಾವು ಅದನ್ನು ಚೆನ್ನಾಗಿ ಮಾಡ್ಬೇಕಷ್ಟೇ. ಅಷ್ಟು ಚೆನ್ನಾಗಿ ಮಾಡಬೇಕು. ಅವರು ಎಲ್ಲರೂ ತಮ್ಮ ಪಾತ್ರಗಳಿಗೆ ಅವರು ನಾವೇನೋ ಇದು ಬೇರೆ ಥರದ ಕತೆ ಬೇರೆ ಥರ ಮಾಡಬೇಕು ಅಂತಲೇ ಮಾಡಿದ್ದಾರೆ ಎಲ್ಲರೂ. ಹಾಗಾಗಿ ನಾನು ಅಷ್ಟೇ. ನಾನು ತುಂಬ ಎಕ್ಸ್ಪೀರಿಯನ್ಸ್, ನನಗೆಲ್ಲ ಗೊತ್ತಿದೆ ಅಂತ ನಾನು ಇರ್ತಿಲ್ಲ. ಅವ್ರು ನಾನು ಕದ್ದು ನಾನು ನೋಡ್ದೆ ಏನು ಮಾಡ್ತಾರೆ ಇವ್ರೇನು ಮಾಡ್ತಾರೆ, ನಾನು ನೋಡ್ತಾ ಇದ್ದೆ. ಅಬ್ಸರ್ವ್ ಮಾಡ್ತಾ ಮಾಡಲೇಬೇಕಾದ್ರೆ. ಸರಿ ಸರ್,
ಸರ್ ಆ್ಯಂಡ್ ಸಂದೀಪ್ ಅವ್ರ ಕೆಲಸ ಅವ್ರ ಡೈಲಾಗ್ಸ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಸಾಕಷ್ಟು ಒನ್ಲೈನರು, ಅದ್ಭುತ ಸಂಭಾಷಣೆ. ಸೊ ನಿಮಗೆ ಅದನ್ನೆಲ್ಲ ಡೆಲಿವರ್ ಮಾಡ್ಬೇಕಾದ್ರೆ ಈ ರೀತಿ ಹೊಸಬ್ರು ಇಷ್ಟು ಚೆನ್ನಾಗಿ ಬಂದಾಗ ನೀವು ಅವ್ರನ್ನ ಕಾಂಪ್ಲಿಮೆಂಟ್ ಮಾಡ್ತೀರಾ, ಅಥವಾ ಇಲ್ಲ ಇವಾಗ ಹೇಳಿದ್ರೆ ಗೊತ್ತಾ ಕೆಲಸ ಆದಮೇಲೆ ನಾವು ನೋಡೋಣ ಅಂತ, ಸೊ ನೀವು ಅವ್ರಿಗೆ ಇನ್ಪುಟ್ಸ್ ಕೊಡೋದು ಆ ಥರ ಏನು ನಡೀತು? ಅಲ್ಲ, ನಿಮ್ಮ ಕತೆ ಬಗ್ಗೆ ಚರ್ಚೆ ಮಾಡ್ತೀವಿ, ಎಲ್ಲರೂ ಚರ್ಚೆ ಮಾಡ್ತೀವಿ, ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಎಲ್ಲ ಮೊದಲಿಗೆ ಮಾಡ್ತೀವಿ. ಸೆಟ್ಗೆ ಹೋದ್ಮೇಲೆ ಅದೆಲ್ಲ ಏನೂ ಇರಲ್ಲ. ಇದರಲ್ಲಿ ತುಂಬ ಈ ಪಂಚ್ ಮಾಡೋ ಡೈಲಾಗ್ ಆ ಥರದ್ದಿಲ್ಲ. ತುಂಬ ಸರಳವಾಗಿ ಸುಲಲಿತವಾಗಿ ಹೇಳೋವಂಥದ್ದೇ ಡೈಲಾಗ್ನೇ. ಅದು ಚೆನ್ನಾಗಿ ಹೇಳಿದ್ರೆ ಸಾಕು, ಅದು ಅರ್ಥ ಆಗುತ್ತೆ ಪ್ರೇಕ್ಷಕರಿಗೆ. ಆ ಥರದ್ದೇ ಇದ್ದಿದ್ದು. ಎಲ್ಲೋ ನಾವು ಈಗ ಹೌದು ಕಮರ್ಷಿಯಲ್ ಸೆಟಪಲ್ಲಿ ನಾವು ಪಂಚ್ ಮಾಡೋದಿರುತ್ತೆ, ಅದನ್ನು ಮಾಡಬೇಕಾಗತ್ತೆ, ಇಲ್ಲ ಅಂತ ಹೇಳಲ್ಲ. ಇನ್ನಂಗಿಲ್ಲ, ಸರಳ, ಸುಂದರ, ಸಾಮಾಜಿಕ, ಹಂಗೆ ಅಷ್ಟು ಹೇಳಿದ್ರೆ ಸಾಕದವು. ಅದು ಅರ್ಥ ಇನ್ನೂ ಇಮ್ಮಡಿ ಆಗುತ್ತೆ, ಬೌನ್ಸ್ ಆಗುತ್ತೆ ಚೆನ್ನಾಗಿ. ಅವ್ರು ಎಲ್ಲ ನನಗೆ ಬರ್ತಿದ್ದಾರೆ ಇಡೀ. ಆ ಥರದ್ದು ಯಾವುದೋ ಅಲಂಕಾರ ಮಾಡೋಂಥ ಡೈಲಾಗ್ ಆಗ್ಬೋದು, ಬೇರೆ ಥರದ್ದು ಏನೂ ಇಲ್ಲ. ಕತೆ ಒಳಗೆ ಎಲ್ಲ ಹುಟ್ಟುವಂಥವು ಈಗ ಕತೆ ಒಳಗೆ. ಸರ್ ನಿಮಗೆ ಈ ಚಿತ್ರದಲ್ಲಿ ಒಂದು ನೆನಪು ಅಥವಾ ಒಂದು ಚಾಲೆಂಜಿಂಗ್ ಆಗಿತ್ತು ಸೀನ್ ಅಂತ ಸರ್? ನನಗೆ ಎಸ್ಪೆಷಲಿ ನೀವು ಮೈಯೆಲ್ಲ ರಕ್ತ ಆಗಿ ನೀರು ಹಾಕುವಂಥದ್ದು ಇರ್ಬೋದು, ಹೇಗೆ ಅನಿಸುತ್ತೆ ಒಬ್ಬ ನಟನಿಗೆ ಆ ರೀತಿ ನಟಿಸ್ಬೇಕಾರೆ ಅಂತ ನನಗೊಂದು ಕ್ಯೂರಿಯಾಸಿಟಿ. ಆ ರೀತಿ ನಿಮ್ಗೆ ಯಾವ್ದಾದ್ರು ಸ್ಪೆಷಲ್ ಅಂತ ಅನಿಸಿದ್ದು ಅಥವಾ ಚಾಲೆಂಜಿಂಗ್ ಅನಿಸಿದ್ದು? ಇಲ್ಲ, ನಟನಾದವನಿಗೆ ಒಂದು ಸಣ್ಣ ಫ್ರೇಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಕ್ಲೋಸಪ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಅವೆಲ್ಲ ಹೌದು ಸ್ವಲ್ಪ ಬೀಭತ್ಸ ಜಾಸ್ತಿ ತೊಗೊಂಡಿದ್ದಾರೆ. ಯಾಕೆಂತಂದರೆ ಹೌದು ಕತ್ತರಿಸ್ತಾನೆ ಅಂತಂದಮೇಲೆ ಯಾಕೆ ಕತ್ತರಿಸ್ತಾನೆ ಅನ್ನೋದೊಂದಾಗುತ್ತೆ. ಸ್ವತಃ ನಾನೇ ಒಂದು ಗಿಡ ಕಟ್ ಮಾಡ್ಬೇಕಾದ್ರೆ ಒಂದು 3 ಸರಿ ಯೋಚನೆ, ನಾವು 100 ಸರಿ ಯೋಚನೆ ಮಾಡ್ತೀನಿ, ಹೆಂಗೆ ಕಟ್ ಮಾಡಿ ಇದನ್ನು ಮಾಡೋದು ಅದನ್ನು ಮಾಡೋದು, ಅಯ್ಯೋ ಅಂತ ಯೋಚನೆ ಮಾಡ್ತೀನಿ. ಅದು ಕಲ್ಪನೆಗೆ ಸಂಬಂಧಪಟ್ಟಿದ್ದು. ಆ ರಕ್ತ, ಬ್ಲಡ್ ಶೆಡ್, ನಾವು ಇತ್ತಿದ ಬದುಕಿನಲ್ಲಿ ಅವೆಲ್ಲ ಮಾಡೋಕ್ಕಾಗಲ್ಲ, ಅವೆಲ್ಲ ಕಲ್ಪಿಸ್ಕೊಂಡಿದ್ದೆ ಅವೆಲ್ಲನೂ. ಅದನ್ನು ಇತ್ತದನ್ನು ಅದು ಎಲ್ಲ ನಮಗೊಂಥರ ಹೌದು ಎಲ್ಲಿ ಹೋಗ್ತಿದೆ ಪ್ರಪಂಚ ಅನ್ನೋದೊಂದಾಗುತ್ತೆ. ಈಗ ನಾವು ಆ ಥರದ್ದು ಈ ಥರದ್ದು ಕತ್ತರಿಸಿರೋದು ಪೇಪರ್ ನೋಡ್ತೀವಿ, ಎಲ್ಲಿ ನೋಡ್ತೀವಿ. ಮಗ ಅಮ್ಮನ ಸಾಯಿಸಿರೋದು, ಅಪ್ಪನೇ ಮಕ್ಕಳು ಕೊಂಡ್ಬಿಟ್ಟಿರೋದು, ಅಪ್ಪನೇ ತನ್ನ ಮಕ್ಕಳನ್ನ ಕೂಡಾಕ್ಬಿಟ್ಟು ರೇಪ್ ಮಾಡಿರೋದು, ಅವ್ನ ಪ್ರಿಯಕರನೇ ಕತ್ತರಿಸಿ ಎಲ್ಲೋ ಒಂದು ಕಡೆ ಫ್ರಿಜ್ ಡೆಲ್ಲಿ ಬಂದು ನೋಡಿದ್ರೆ ಬೆಂಗಳೂರಿನ ಹತ್ರದ ಏನೇನೋ ಆಗ್ತಿರ್ತದೆ. ಮನುಷ್ಯ ಒಂಥರ ಪ್ರಾಣಿಯಾಗಿ ಮಾಡ್ತಿದ್ದಾನೆ. ಈಗ ಅದನ್ನೇ ಯಾಕೆ ಅವನಂಗಾಗಿದ್ದಾನೆ ಅನ್ನೋದು. ಬಟ್ ಇಲ್ಲಿನ ಸಂದರ್ಭಗಳು ಬೇರೆ. ಈ ಶಾಕಾಹಾರಿ ಸಿನಿಮಾದಲ್ಲಿ ಅವನಿಗೆ ಮುಂದೆ ಹಿಂಗೆ ಬಂದು ನಿಂತುಬಿಡುತ್ತೆ, ಇಲ್ಲಿಗೆ ಈಗೇನು ಮಾಡಲಿ ಈಗ ನಾನು ಅಂತ. ಅದು ಹಂಗಾಗಿ ಅದು ಘಟಿಸ್ತಾ ಹೋಗುತ್ತೆ. ಅದನ್ನು ಮತ್ತೆ ಗೆದ್ದು ಬಿಡೋಣ ಅಂತ ಪ್ರಯತ್ನ ಮಾಡ್ತಾನೆ. ಗೆದ್ನಾ ಇಲ್ವಾ ಅಂತ ಸಿನಿಮಾ. ಸರ್ ಕಡೆದಾಗಿ ಪ್ರೇಕ್ಷಕರು ಈ ಸಿನಿಮಾಗೆ ಬಂದು ಏನೇನೆಲ್ಲ ಕ್ಯಾರಿ ಮಾಡ್ತಾ ಹೋಗ್ಬೋದು ಸಿನಿಮಾಯಿಂದ ಹೊರಗಡೆ ಹೋಗ್ತಾ? ಈಗ ಒಂದು ಏನು ಜಲಕ್ ನೋಡಿದಾರಲ್ಲ, ಈಗ ಟ್ರೈಲರ್ ಜಲಕ್ ನೋಡಿದಾರಲ್ಲ, ಅದು ಅಪೂರ್ಣ. ಈಗ ಅದನ್ನು ಪೂರ್ಣ ಆಗುತ್ತೆ ನೋಡಿದ್ರೆ, ಎಲ್ಲನೂ ಆಗುತ್ತೆ. ಇಲ್ಲ ಅದಕ್ಕೊಂದು ರೊಮ್ಯಾಂಟಿಕ್ ಆದಂಥ ಒಂದು ಲವ್ ಸ್ಟೋರಿ ಇದೆ, ಕಥೆ ಇದೆ, ಒಂದು ಸುಂದರವಾದ ಬದುಕಲ್ವಾ ಅಂತ ಅನಿಸುತ್ತೆ. ಆ ತೀರ್ಥಹಳ್ಳಿ, ಆ ಜನ ಅಲ್ಲಿ ಇದೆಲ್ಲನೂ. ಇದ್ರ ಮಧ್ಯೆ ಯಾವುದೊಂದು ಇದು ಅತಾಂತರವಾಗಿ ಆಗುತ್ತೆ. ಇದನ್ನು ಈ ಕತ್ತರಿಸೋದು ಇದ್ರ ಜೊತೆ ಇವೆಲ್ಲವೂ ಅವ್ರು ನಿಜವಾಗ್ಲೂ ಪ್ರೇಕ್ಷಕರಿಗೆ ಅಚ್ಚರಿ ಆಗುತ್ತೆ, ಒಂದು ವಿಸ್ಮಯ ಆಗುತ್ತೆ, ಆಮೇಲೆ ಅಂತ ಅನಿಸುತ್ತೆ. ಹಿಂಗೆಲ್ಲ ಇದೇನೇ ಇದು ಅಂತ ಅನಿಸುತ್ತೆ. ಅವ್ರಿಗೆ ಯಾವುದೋ ಒಂದು ಥರದ ರೊಮ್ಯಾಂಟಿಕ್ ಅಂತ ಅನಿಸಲ್ಲ, ಎಲ್ಲವನ್ನು ಫೀಲ್ ಮಾಡ್ತಾರೆ. ಇದು ಈ ನೆಲದಲ್ಲಾಗಿರೋದ ಹಿಂಗಾಗುತ್ತಾ ಅಂತ ಅವ್ರಿಗೆ ನಿಜವಾಗ್ಲೂ ಒಂದು ಸ್ವಲ್ಪ ಯೋಚನೆ ಮಾಡುತ್ತೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಕಲಕುತ್ತೆ. ಸರ್ ಈ ಸಿನಿಮಾಯಿಂದ ಆಚೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಒಂದು ಆಚೆ ಪ್ರಶ್ನೆ ಕೇಳ್ತೀನಿ ನಿಮಗೆ. ಇವತ್ತಿಗೆ ಜನ ಥಿಯೇಟ್ರಿಗೆ ಬರೋದು ಕಷ್ಟ ಆಗ್ತಾ ಇದೆ. ಇಲ್ಲೋ ಒಂದು ಕಡೆ ದೊಡ್ಡ ಸ್ಕೇಲ್ ಸಿನಿಮಾ, ಲಾರ್ಜರ್ ದ್ಯಾನ್ ಲೈಫು, ನಮ್ಮ ಮೊಬೈಲ್ ನೋಡೋದಕ್ಕಿಂತ ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ಏನಿದೆ ಅಂತ ಅಂಶಗಳನ್ನ ಹುಡ್ಕೋದೇ ಜಾಸ್ತಿ ಆಗಿಬಿಟ್ಟಿದೆ. ಈ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಾ? ಆ್ಯಂಡ್ ಶಾಕಾಹಾರಿನ ಥಿಯೇಟ್ರ್ನಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಏನಾದ್ರು ಕಾರಣ ಕೊಡೋದಾದರೆ ನೀವು? ಇದೆಯಲ್ಲ ಸಾಕಷ್ಟು ಈಗ ನೋಡಿದ್ದೀವಿ. ಈಗ ಎಲ್ಲರೂ ಮತ್ತೆ ಮೊಬೈಲಲ್ಲೇ ನೋಡ್ಕೊಂಡಿರೋದು, ನಾವು ಕಳಿಸಿರೋದು ಮೊಬೈಲ್ಗೆ. ಅಲ್ಲೆಲ್ಲರೂ ನಾವು ವೆಯ್ಟ್ ಮಾಡ್ತೀವಿ, ಇದನ್ನು ನೋಡ್ತೀವಿ ಅಂತ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಈಗ ನಿಮಗೆ ಕರೋನಾ ಬಂದ ಟೈಮಲ್ಲಿ ಜನ ಅದನ್ನು ಅಭ್ಯಾಸ ಮಾಡ್ಕೊಂಬಿಟ್ರು, ಮನೇಲಿ ನೋಡೋದು ಅದಾಗಿದ್ದಾರೆ. ಅದಕ್ಕೆ ಹೌದಪ್ಪ, ದೊಡ್ಡ ಸ್ಟಾರ್ಸ್ ಸಿನಿಮಾಗೆ ಪ್ರವಾಹದ ರೀತಿಯಲ್ಲಿ ಬರ್ತಾರೆ ಅವ್ರ ಫ್ಯಾನ್ಸ್ ಇರ್ತಾರೆ ಮತ್ತೇನೋ ಕಾರಣಕ್ಕೆ. ಅದಲ್ಲದೆ ಸಿನಿಮಾ ಪ್ರೇಮಿಗಳಿರ್ತಾರಲ್ಲ, ಒಂದು ಕತೆ ಚೆನ್ನಾಗಿದ್ದರೆ, ಅದರಲ್ಲಿ ಅಭಿನಯ ಚೆನ್ನಾಗಿದ್ದರೆ, ಅದು ತುಂಬ ವೃತ್ತಿಪರತೆ ಆಗಿದ್ದರೆ, ಆ ಥರದ್ದು ನೋಡೋದಕ್ಕೂ ಒಂದು ವರ್ಗ ಇದೆಯಲ್ಲ. ಈಗೆಲ್ಲ ಸ್ಪರ್ಧರೂಪಿ ಸಿನಿಮಾಗಳೇ ನೋಡಿಲ್ವಲ್ಲ, ಎಲ್ಲ ಥರದ ಸಿನಿಮಾನ ಗೆಲ್ಲಿಸಿದಾರಲ್ಲ, ಸಾಕಷ್ಟು ಗೆಲ್ಲಿಸಿದ ನಮ್ಮ ಕನ್ನಡದ್ದೇ. ನಮ್ಗೆ ಆ ನಂಬಿಕೆ ಒಂದಿದೆ, ನಾವು ನಿಜವೂ ಒಳ್ಳೆ ಕತೆ ಮಾಡಿ ಒಳ್ಳೆ ಅಭಿನಯವನ್ನು ಅಭಿನಯಿಸಿ ಆ ಕತೆಗೆ ಬದ್ಧರಾಗಿ ಅವ್ರಿಗೊಂದು ತೀವ್ರತೆ ಕಾಡಿಸಿದ್ವಿ ಅಂತಂದರೆ ನಿಜವಾಗ್ಲೂ ಅವ್ರ ಬಾಯಿಂದ ಬಾಯಿಗೆ
ಹೇ ಪಿಕ್ಚರ್ ಚೆನ್ನಾಗಿದೆ ಕಣ ನೋಡ್ರು ಅಂತೇಳಿ ಅವರೇ ಮಾಡ್ತಾರೆ. ಆ ಒಂದು ನಂಬಿಕೆಯಿಂದಲೇ ನಾವು ಇದನ್ನು ಮಾಡಿದ್ವಿ. ಅದೊಂದೇ ನಂಬಿಕೆ ಬರ್ತಾರೆ ಅಂತ. ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ. ಈ ನಿಮ್ಮ ನಂಬಿಕೆ ನಿಜ ಆಗಲಿ, ಶಾಕಾಹಾರಿ ಚಿತ್ರ ಯಶಸ್ಸಾಗಲಿ, ಜೊತೆಗೆ ಇದೇ ರೀತಿ ವಿಭಿನ್ನವಾದ ಪಾತ್ರಗಳು ನಿಮ್ಮನ್ನ ಅರಸಿ ಬರಲಿ, ಅದನ್ನು ಬೆಳ್ಳಿ ಪರದೆ ಮೇಲೆ ನೋಡುವಂಥ ಭಾಗ್ಯ ನಮ್ದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಸಪೋರ್ಟ್. ಫೆಬ್ರವರಿ 16 ಶಾಕಾಹಾರಿ ಬರ್ತಿದೆ. ನೀವು ನೋಡಿ ಖುಷಿಪಡಿ, ನಮ್ಮನ್ನು ಖುಷಿಪಡಿಸಿ. ನಮಸ್ಕಾರ.